ಥೈಲ್ಯಾಂಡ್ನಲ್ಲಿ ವಾಸವಾಗಿರುವ ದಂಪತಿಯ 4 ವರ್ಷದ ಮಗುವಿಗೆ ಜ್ವರ ಹಾಗೂ ಮುಖದಲ್ಲಿ ಊತವು 10 ದಿನಗಳಾದರೂ ಕಡಿಮೆಯಾಗದ ಕಾರಣ ಥೈಲ್ಯಾಂಡ್ನಲ್ಲಿರೋ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡುತ್ತಾರೆ. ಆದರೆ ಚಿಕಿತ್ಸೆಯಿಂದ ಏನೂ ಚೇತರಿಕೆಯಾಗದ ಕಾರಣದಿಂದಾಗಿ ಥೈಲ್ಯಾಂಡ್ನಿಂದ ಹೊಸದುರ್ಗದ ವಿನಾಯಕ ಆಸ್ಪತ್ರೆಯ ಡಾಕ್ಟರ್ ವಿನಾಯಕರವರ ಬಳಿ ಚಿಕಿತ್ಸೆಗಾಗಿ ಬರುತ್ತಾರೆ. ಮಗುವಿನ ಸಮಸ್ಯೆಯನ್ನು ಗುರುತಿಸಿ ಸೂಕ್ತ ಪರಿಹಾರ ಹಾಗೂ ಚಿಕಿತ್ಸೆ ನೀಡಿದಾಗ ಮಗುವು ಚೇತರಿಕೆಗೊಳ್ಳುತ್ತದೆ. ಪೋಷಕರು ಕೊಟ್ಟಿರುವ ಅನುಭವ ಹಾಗೂ ಅನಿಸಿಕೆಯ ತುಣುಕನ್ನು ವೀಕ್ಷಿಸಿ. ನಮಸ್ತೆ. ನಮ್ಮ ಪಾಪುಗೆ ಫೇಸ್ ಸ್ವೆಲ್ಲಿಂಗ್ ಇತ್ತು, ಮತ್ತೆ ಹೈ ಫೀವರ್ ಇತ್ತು, ತುಂಬಾ ಪ್ರಾಬ್ಲಮ್ ಆಗಿತ್ತು. ಥೈಲ್ಯಾಂಡಲ್ಲಿ ಇರೋದು ನಾವು. ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ 3-4 ಡೇಸು. ಬಟ್ ಏನು ವರ್ಕ್ ಆಗಲಿಲ್ಲ. 3-4 ಡೇಸ್ ಆದರೂ ಅಲ್ಲಿ ಫೀವರ್ ಕಮ್ಮಿ ಆಗಲಿದ್ದಕ್ಕೆ ಸರ್ ಕಾಂಟ್ಯಾಕ್ಟ್ ಮಾಡಿದಾಗ ವಿನಾಯಕ ಸರ್ ಹೆಲ್ಪ್ ಮಾಡಿದ್ರು ನಮಗೆ. ಸೊ ನಾವು ಕೇಳಿದ್ವಿ ಸರ್ಗೆ, ಫ್ಲೈ ಮಾಡೋಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಸರ್ ಅಂತ. ಸರ್ ಬ್ರೀತಿಂಗ್ ಪ್ರಾಬ್ಲಮ್ ಏನು ಆಗಲ್ಲ, ಆರಾಮಾಗಿ ಬರ್ಬೋದು, 12 ಅವರ್ಸ್ ತನಕ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು. ಸೊ ನಾವು ಅಲ್ಲಿಂದ ಫ್ಲೈ ಮಾಡಿಕೊಂಡು ಹೊಸದುರ್ಗ ಬಂದಿದ್ವಿ. ಮಾರ್ನಿಂಗ್ 4 o'clock ಹೊಸದುರ್ಗ ಬಂದ್ವಿ ನಾವು. ವಿನಾಯಕ ಸರ್ ರೆಡಿ ಇದ್ರು ವಿತ್ ಸ್ಟಾಫ್, ಫುಲ್ ತುಂಬಾ ಸಪೋರ್ಟಿವ್ ಆಗಿ ರೆಡಿ ಆಗಿದ್ರು. ಬಂದ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. 5 minutes ಅಲ್ಲಿ ಅವರು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಟೆಸ್ಟಿಗೆ ಕಳಿಸಿದ್ರು. ಸೊ ಇದೇ ಪ್ರಾಬ್ಲಮ್ ಇದೆ ಅಂತ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. 24 to 48 hours ಅಲ್ಲಿ ಹೀಲ್ ಅಪ್ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಇವಾಗ ಕಡಿಮೆ ಆಗಿದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಅದು ಸಲೈವರಿ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ. ನಮಗಲ್ಲಿ ಬ್ಯಾಂಕಾಕ್ ಅಲ್ಲಿ ಏನೂ ಐಡೆಂಟಿಫೈ ಮಾಡಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಸರ್ ಹೇಳಿದ್ಮೇಲೆ ಗೊತ್ತಾಗಿ ಆಂಟಿಬಯೋಟಿಕ್ ಎಲ್ಲ ಸ್ಟಾರ್ಟ್ ಮಾಡೋದ್ಮೇಲೆ ಸರ್ ಹೇಳ್ದಂಗೆ 48 hours ಅಲ್ಲಿ ಅದು ವರ್ಕಿಂಗ್ ಸ್ಟಾರ್ಟ್ ಆಗಿದೆ. ತೋರಿಸಿದ್ದು ಇಂಟರ್ನ್ಯಾಷನಲ್ ಹಾಸ್ಪಿಟಲ್, ಎಲ್ಲ ಫೆಸಿಲಿಟಿ ಇದ್ರೂ 3 days ಇದ್ರೂ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಬಟ್ ವಿನಾಯಕ ಸರ್ ವಿತಿನ್ 5 minutes ಅಲ್ಲಿ ನಮಗೆ ರಿಪೋರ್ಟ್ ಕೊಟ್ಟು ಇದೇ ಟ್ರೀಟ್ಮೆಂಟ್ ಕೊಟ್ಟರೆ ಹುಷಾರಾಗುತ್ತೆ ಅಂತ ಹೇಳಿ. ಸೊ ವೆರಿ ಹ್ಯಾಟ್ಸ್ ಆಫ್ ಟು ವಿನಾಯಕ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಸ್ಪಿಟಲ್ ಇಸ್ ವೆರಿ ಗುಡ್ ಹಾಸ್ಪಿಟಲ್. ಸ್ಟಾಫ್ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.